ಯಾರೇ ಇರಬಹುದು, ಅವರು ತಪ್ಪು ಮಾಡಿದರೆ ಖಂಡಿತವಾಗಿ ಕಾನೂನು ಕ್ರಮ ಆಗ್ತದೆ. ಯಾವುದೇ ಸಮಾಜದವ್ರು ಇರ್ಬೋದು. ಈಗ ಕಲ್ಲು ತೂರಾಟ ಯಾರು ಫಸ್ಟ್ ಮಾಡಿದ್ದಾರೆ ಅಂತ ಈಗಾಗಲೇ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಯಾರಿಗೂ ಕೂಡ ನಿಯಮಗಳು ಬೇರೆದಿಲ್ಲ. ಕಾನೂನು ಸಂವಿಧಾನ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದೇ. ಯಾವ ಸಮಾಜ ನೋಡಲ್ಲ, ಹಿಂದೆ ಮುಂದೆ ನೋಡಲ್ಲ. ಯಾರು ಕಾನೂನನ್ನು ಕೈ ತಗೋತಾರೆ ಅದಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಓಲೈಕೆ ರಾಜಕಾರಣದಿಂದ ಈ ತರ ಆಗ್ತಾ ಇದೆ ಅಂತ ಬಿಜೆಪಿ ಅವ್ರು ಏನಾದರೂ ಹೇಳಲಿ, ಅವ್ರ ಪ್ರಕಾರ ನಡೆಯೋಕ್ಕಾಗ್ತದ? ಕಲ್ಲು ತೂರಾಟ ನನ್ನಿಂದ ಆಗಿದ್ರೆ ನಾನು ಜೈಲಲ್ಲಿ ಇರ್ತೀನಿ ಅಷ್ಟೇ. ಅದರಿಂದ ಯಾವ ಓಲೈಕೆ ರಾಜಕಾರಣನೂ ಇಲ್ಲ, ಯಾರು ಮನಸ್ಸು ಬಂದಂಗೂ ಮಾಡ್ಲಿಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ನಿಯಮ ಅಂತ ಇದೆ. ಆ ನಿಯಮದ ಪ್ರಕಾರ ನಡ್ಕೋಬೇಕೆಲ್ಲ ಅಷ್ಟೇ. ಸರ್, ನೀವು ಅಸ್ಸಾಂ ವಿಸಿಟ್ ಮಾಡಿದ್ರಿ, ಕಾಂಗ್ರೆಸ್ ತರ ಅಲೆ ಇದೆಯಾ ಸರ್ ಈ ಬಾರಿಯಲ್ಲಿ? ಅಸ್ಸಾಂ ಯಾರು? ನಾನು ಹೋಗಿದ್ದೆ ಇಲ್ಲ ನನಗೆ ಗೊತ್ತಾಗ ಭೇಟಿ ಇಲ್ಲ. ನಮಗೆ ಈಗ ಬಜೆಟ್ ಬರ್ತಾ ಇದೆ. ಕಲಬುರಗಿ ನಗರಕ್ಕೆ ನಾರಾಯಣಪುರ ಡ್ಯಾಮಿಂದ ನಮಗೆ ಒಂದು ಯೋಜನೆ ಬೇಕಾಗ್ತದೆ. 1500-600 ಕೋಟಿ ರೂಪಾಯಿ ಯೋಜನೆ ಇದೆ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಬ್ಮಿಟ್ ಮಾಡಿದ್ವಿ. ಇವತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ವಿ ಅಷ್ಟೇ. ಅದು ಬಿಟ್ಟು ಬೇರೆ ಇದೇನು. ಒಂದಷ್ಟು ಸಚಿವರು ದೆಹಲಿಗೆ ಹೋಗಿದ್ದಾರೆ ಸರ್. ನಾನು ಡೆಲ್ಲಿನಲ್ಲೇ ಇದ್ದೆ. ಅವಾಗೇನು ವಿಶ್ಲೇಷಣೆ ಮಾಡಿದ್ರಿ ತಾವು? ಈಗ ಡೆಲ್ಲಿಗೆ ಅವ್ರವ್ರ ಕಾರ್ಯಕ್ರಮ, ಅವ್ರವ್ರ ಇಲಾಖೆ ಕಾರ್ಯಕ್ರಮಕ್ಕೆ ಇರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಹೋಗೋದು ಸಹಜ. ಬಟ್ ಯಾರ್ಯಾರು ಹೋಗಿದ್ದಾರೆ, ಏನಕ್ಕೆ ಹೋಗಿದ್ದಾರೆ ನನಗೆ ಮಾಹಿತಿ ಇಲ್ಲ. ಕೆಲವರು ದೆಹಲಿ ಹೋಗ್ತಿದ್ದಾರೆ, ಕೆಲವರು ಫಾರಿನ್ ಟೂರ್ ಹೋಗ್ತಿದ್ದಾರೆ. ಬಜೆಟ್ ಟೈಮ್ನಲ್ಲಿ ಹೋದ್ರೆ ನೀವು ಆತಂಕ ಪಡಬೇಕು. ಬಜೆಟ್ ಇನ್ನು March 6 ಇದೆ ಅಲ್ಲ ಸರ್. ಇವಾಗ ಖಾಸಗಿ ಪ್ರೋಗ್ರಾಮ್ಗಳು ಹಾಕೋಬಾರ್ದು, ಖಾಸಗಿ ಪ್ರವಾಸಗಳಿಗೂ ಹೋಗಬಾರ್ದು ಅಂದರೆ ಹೇಗೆ? ಏನಾದರೂ ಕಾರಣಗಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ಖಾಸಗಿಯಾಗಿ ಹೋಗಿದ್ದಾರೆ, ಅವ್ರ ಸ್ನೇಹಿತರು ಹೋಗಿದ್ದಾರೆ, ಅವ್ರ ಕುಟುಂಬ, ಕೆಲವು ಜನ ಅವ್ರ ಕುಟುಂಬದ ಜೊತೆ ಹೋಗಿದ್ದಾರೆ. ಅದರಲ್ಲಿ ರಾಜಕೀಯ ಏನು ಬಂತು? ಕೃಷ್ಣ ಅವರ ಬಂಧನದ ವಿಚಾರದಲ್ಲಿ ಸಾಕಷ್ಟು ನೋಡಿ, ಸಾಕ್ಷಿ ಆಧಾರ ಇರಲಾರ್ದೆ ನಾವು ಏನಾದರೂ ಮಾಡೋಕ್ಕಾಗುತ್ತಾ? ಇಟ್ ಹ್ಯಾಸ್ ಬೀನ್ ಡ್ಯೂಲಿ ವೆರಿಫೈಡ್. ವೆರಿಫಿಕೇಶನ್ಗೆ ಏನೇನು ಬೇಕು ಅದಕ್ಕೆ ಕ್ಲಾರಿಫಿಕೇಶನಿಗೆ ಕರೆಯೋದು ತಪ್ಪ. ಈಗ ಇವರು ಎಲ್ಲ ಹೇಳಿದ್ದೆ ಸರಿನಾ? ಕೋರ್ಟ್ ಒಂದು ಆದೇಶ ಮೊನ್ನೆ ನೀಡಿದೆ ಅಲ್ಲ ಮೂಢ ಹಗರಣದ ಬಗ್ಗೆ. ಲೋಕಾಯುಕ್ತರು ಒಂದು ಇದು ಕೊಟ್ಟಿದ್ದಾರಲ್ಲ, ವರದಿ ಕೊಟ್ಟಿದ್ದಾರಲ್ಲ. ಇವರಿಗೆ ಎಲ್ಲ ಗೊತ್ತು ಅಂದರೆ ಹೇಗೆ? ಅವ್ರು ಏನೇನು ಹೇಳ್ತಾರೆ ಮಾಧ್ಯಮದಲ್ಲಿ ಅದನ್ನು ಅಥೆಂಟಿಸಿಟಿ ಪ್ರೂವ್ ಮಾಡಬೇಕಲ್ಲ, ಫೊರೆನ್ಸಿಕ್ಲಿ ಪ್ರೂವ್ ಮಾಡಬೇಕಲ್ಲ, ಮಾಡಲಿ. ಅದರಲ್ಲೂ ಕೂಡ ಏನಾದರೂ ಲೋಪ ಇದ್ರೆ ವಿ ಆರ್ ರೆಡಿ ಟು ರೀಎಕ್ಸಾಮಿನ್ ಅಲ್ಲ. ಸುಮ್ಮನೆ ಎಲ್ಲನೂ ದ್ವೇಷ ಅಂದ್ಕೊಂಡು ಹೇಳಿದ್ರೆ ಏನದು? ಸಾಕ್ಷಿ ಆಧಾರದ ಮೇಲೆ ನಾನು ನಡಿಬೇಕಾಗ್ತದೆ. ನಾವು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ನೋಡಿದೆ, ಕೆಲವು ಜನ ಬೇರೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಇಲ್ಲ, ಅವರು ಸಿಟಿ ಸ್ಟೇಷನ್ನಲ್ಲೇ ಇದ್ದಾರೆ ಅಂತ ಕೂಡ ಭಾಳ ಸ್ಪಷ್ಟವಾಗಿ ಸ್ಥಳೀಯ ಏನು ಪೊಲೀಸ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅದು ಮಿಕ್ಕಿದ ವಿಚಾರ ನನಗಷ್ಟು ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳು ನಿನ್ನೆಯಿಂದ ಸಾಲಾಗಿ ಒಂದಷ್ಟು ಸರಣಿ ಟ್ವೀಟ್ಗಳು ಮಾಡಿದ್ದಾರೆ. ಎಸ್ಪೆಷಲಿ ಒಬ್ಬ ಕುರಿ ಕಾಯುವವನು ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ಕೊಳಕ್ಕಾಗಲ್ಲ, ನನ್ನ ಜಾತಿಯನ್ನು ಸಹಿಸ್ಕೊಳಕ್ಕಾಗಲ್ಲ, ಈ ರೀತಿ ಅವರು ಯಾರು ನೋಡಿ, ಅದು ಯಾರು ಮಾಡಿದಾರೆ ಗೊತ್ತಿಲ್ಲ. ಸಹಿಸ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇತ್ತಾ ಹೇಳಿ? ಇವತ್ತು ಸುದೀರ್ಘ ಕಾಲ ಅವರು ಮುಖ್ಯಮಂತ್ರಿಗಳಾದವರು. ಬಹುಶಃ ನೀವು ಮೊನ್ನೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಂಗೆ ದೇವರಾಜ ಅರಸ್ ಸಾಹೇಬ್ರ ರೆಕಾರ್ಡನ್ನು ಮುಡಿದಂಥವ್ರು, ಒಳ್ಳೆ ಆಡಳಿತ ಕೊಟ್ಟಂಥವ್ರು. ಹಿಂದೆ ಹಲವಾರು ಭಾಗ್ಯ ಕೊಟ್ಟಿದ್ರು, ಈ ಸರಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಒಬ್ಬ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಕೂಡ ಒಂದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದು, ಸ್ವಾಭಿಮಾನದ ಬದುಕನ್ನು ಕೊಡಿಸುವಂಥ ಯೋಜನೆಗಳು ಅವ್ರು ರೂಪಿಸಿದ್ದಾರೆ. ಇವೆಲ್ಲನೂ ಕೂಡ ಆಗಿರೋದು ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಅದು ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದ್ದಾರೆ ನನಗೆ ಮಾಹಿತಿ ಇಲ್ಲ. ಈಗ ಅವರ ವಿಚಾರಕ್ಕೆ, ಅವರ ಬದ್ಧತೆಗೆ ಎದುರಾಳಿಗಳು ಯಾರು? BJP-ಯವರು, RSS ಅವರು ಅಲ್ಲ. ಅವ್ರು ಓಪನ್ ಆಗೇ ಹೇಳಿದಾರಲ್ಲ, ಅವ್ರು ಏನಿದ್ರು ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನು ಪಾಲಿಸ್ಕೊಂಡು ಬಂದವರು. ಆ ವಿಚಾರವಾಗಿ ವಿರುದ್ಧ ಇರೋರು ಯಾರು? BJP-ಯವರು, RSS. ಅದೇ ರಾಜಕೀಯ ಎದುರಾಳಿ ಅವರೇ ಅಲ್ವಾ, ಇನ್ಯಾರಿದ್ದಾರೆ? ಪಾರ್ಟಿ ಒಳಗೆ ಯಾರಿದ್ದಾರೆ ಸರ್? ನೀವೇ ಹೇಳಿ. ಇಷ್ಟು ಸುದೀರ್ಘ ಕಾಲ ಅವರು ವಿರೋಧ ಪಕ್ಷದ ನಾಯಕರಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು,
ಹಲವಾರು ಹುದ್ದೆಗಳನ್ನು ಅಲಂಕರಿಸಿರೋದು ನಮ್ಮ ಪಾರ್ಟಿನಲ್ಲೇ ಅಲ್ವಾ. ನಮ್ಮ ಪಾರ್ಟಿಯಿಂದಾನೇ ಇವತ್ತು ಅವರು ಇಷ್ಟೊಂದು ಒಳ್ಳೆ ಆಡಳಿತನ ಕೊಡ್ಲಿಕ್ಕೆ ಸಾಧ್ಯ ಆಗಿರೋದು. ಸೊ ಅದರಿಂದ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಸಿದ್ದರಾಮಯ್ಯ ಸಾಹೇಬರ ವಿರೋಧಿಗಳಿಲ್ಲ, ಎಲ್ಲರೂ ಅವ್ರ ಅಭಿಮಾನಿಗಳೇ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.